ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಿಂಟರ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಮುಖ ಎಲ್ಲ ಒಡೆದ್ಬಿಡ್ತಾ ಇದೆ. ಏನು ಯೂಸ್ ಮಾಡಿದ್ರು ಸಮೇತ ಮುಖ ನಮಗೆ ಡ್ರೈ ಆಗ್ತಾ ಇದೆ. ಇಂಥ ಟೈಮಲ್ಲಿ ಮಾಯಿಶ್ಚರೈಸರ್ ಜಾಸ್ತಿ ಅಪ್ಲೈ ಮಾಡೋದು ಒಳ್ಳೆಯದು. ಆ್ಯಂಡ್ ಆಲ್ಸೋ ವಾಟರ್ ಜಾಸ್ತಿ ಕುಡಿಯೋವಂಥದ್ದು, ಮತ್ತು ಆಮೇಲೆ ಕೋಕೋನಟ್ ವಾಟರ್ ಜಾಸ್ತಿ ಕುಡಿಯೋವಂಥದ್ದು, ಜ್ಯೂಸಸ್ ಈ ಥರ ಜಾಸ್ತಿ ಕುಡಿಬೇಕು. ನಮ್ಮ ಸ್ಕಿನ್ ಡ್ರೈನೆಸ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ಔಟಿಂಗ್ಗೆ ಹೋಗಬೇಕಾಗಿದೆ. ಸೊ ಹಾಗಾಗಿ ನಾನು ಹೇಗೆ ರೆಡಿ ಆಗ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬನ್ನಿ, ಇನ್ನೂ ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿರುವಂಥ ರೋಸ್ ವಾಟರು. ನಾನು ಆಲ್ರೆಡಿ ನಿಮ್ಗೆ ತೋರಿಸಿದ್ದೆ ಅಕ್ಕಿ ವಾಟ್ರಿಂದ ನಾನು ರೋಸ್ ವಾಟರ್ ಪ್ರಿಪೇರ್ ಮಾಡಿದ್ದೀನಿ ಅಂತ. ಇದು ಏನಿಲ್ಲ, ಜಸ್ಟ್ ವಾಟರ್ ಅಷ್ಟೇ. ಸೊ ಇದರಿಂದ ನಮಗೆ ಯಾವುದೇ ಥರದ ಬ್ಯಾಡ್ ಎಫೆಕ್ಟ್ ಏನೂ ಆಗೋಲ್ಲ. ಆದರೆ ನಮ್ಮ ಸ್ಕಿನ್ನನ್ನು ಟೋನ್ ಮಾಡುತ್ತೆ ಆ್ಯಂಡ್ ಆಲ್ಸೋ ನಮಗೆ ಮೇಕಪ್ ಮಾಡೋಕ್ಕೆ ಈವೆನ್ ಲುಕ್ ಕೊಡುತ್ತೆ. ಸೊ ಹಾಗಾಗಿ ಒಳ್ಳೆ ಸ್ಪ್ರೇ ಮಾಡಿಕೊಂಡು ಹೈಡ್ರೇಟ್ ಆಗಿ ಇರುತ್ತೆ ನಮ್ಮ ಸ್ಕಿನ್ನನ್ನು. ಆ್ಯಂಡ್ ಸ್ಕಿನ್ ಹೈಡ್ರೇಟ್ ಆದಾಗ ಮೇಕಪ್ಪು ಕೂಡ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬ್ಲೆಂಡ್ ಆಗುತ್ತೆ ಮೇಕಪ್ಪು. ಸ್ಕಿನ್ ಹೈಡ್ರೇಟ್ ಇದ್ದಷ್ಟು ಒಳ್ಳೆ ಬ್ಲೆಂಡ್ ಆಗುತ್ತೆ ಸ್ಕಿನ್. ಹೇಳಬೇಕು ಅಂದರೆ ನಾನು ಸೀರಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಒಂದು ಫ್ಯೂ ಡ್ರಾಪ್ಸ್ ಅಷ್ಟು ತೊಗೊಂಡು ಅಪ್ಲೈ ಮಾಡ್ತಾಯಿಲ್ಲ, ಸೀರಮ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಸೀರಮ್ ಅಪ್ಲೈ ಮಾಡಿದ್ಮೇಲೆ ನಮ್ಮ ಸ್ಕಿನ್ ಸ್ವಲ್ಪ ಹೈಡ್ರೇಟ್ ಆಗಿ ಕಾಣುತ್ತೆ. ನಾನು ಬಿಫೋರ್ ಫೋಟೋ ಎಲ್ಲ ಆ್ಯಡ್ ಮಾಡಿರ್ತೀನಿ, ಅಂದರೆ ವೀಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಸ್ಕಿನ್ ಎಷ್ಟು ಡ್ರೈ ಅನ್ನಿಸ್ತಾ ಇತ್ತು ಆ್ಯಂಡ್ ಈಗ ಸ್ವಲ್ಪ ನಮಗೆ ಹೈಡ್ರೇಟ್ ಆಗಿ ಅನ್ನಿಸ್ತಾ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಸೀರಮ್ ಅಪ್ಲೈ ಮಾಡಿದ್ದು. ಸೊ ಈವ್ನಿಂಗ್ ಆಗಿರೋದ್ರಿಂದ ನಾನು ಸನ್ಸ್ಕ್ರೀನು ಕೂಡ ಅಪ್ಲೈ ಮಾಡಲ್ಲ. ಆ್ಯಂಡ್ ನೀವು ಮಧ್ಯಾಹ್ನ ಟೈಮಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಸನ್ಸ್ಕ್ರೀನ್ ಖಂಡಿತ ಅಪ್ಲೈ ಮಾಡಬೇಕು. ಈವ್ನಿಂಗ್ ಲೈಕ್ ಆಫ್ಟರ್ 6 ಸನ್ಸ್ಕ್ರೀನಿನ ಅವಶ್ಯಕತೆ ಇರಲ್ಲ. ಇದು ಬ್ಲೂ ಹೆವೆನ್ ಫೌಂಡೇಶನ್ ಸ್ಟಿಕ್ಕು, ಆಲ್ ಇನ್ ಒನ್ ಮೇಕಪ್ ಸ್ಟಿಕ್ ಅಂತ ಕರೀತಾರೆ. ಇದು ಸಿಲ್ಕ್ ಆ್ಯಂಡ್ ಮ್ಯಾಟಲ್ಲಿ ಬರುತ್ತೆ. ಆ್ಯಂಡ್ ಇದು ಅಪ್ ಟು 12 ಅವರ್ಸ್ವರೆಗೂ ಸ್ಟೇ ಆಗಿರುತ್ತೆ. ಇದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ನನ್ನ ಸ್ಕಿನ್ ಟೋನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ. ಆ್ಯಂಡ್ ನನ್ನ ಸ್ಕಿನ್ ಟೋನ್ಗೆ ವನಿಲಾ 101 ತೊಗೊಂಡಿದ್ದೀನಿ. ನಮ್ಗೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇರುತ್ತೋ ಅಲ್ಲಿ ಮಾತ್ರ ನಾನು ಅಪ್ಲೈ ಮಾಡ್ತೀನಿ. ನೀವು ಫುಲ್ ಫೇಸ್ಗೆಲ್ಲ ಅಪ್ಲೈ ಮಾಡಲ್ಲ. ಆ್ಯಂಡ್ ಲಾಸ್ಟಿಗೆ ನಾನು ಆ ಬ್ರಷಿಂದ ಫುಲ್ ಫೇಸ್ಗೆ ಕವರ್ ಮಾಡ್ಕೋತೀನಿ. ಸೊ ನಾನು ಸ್ಟಿಕ್ ಫೌಂಡೇಶನ್ ಬ್ಲೆಂಡ್ ಫೌಂಡೇಶನ್ ಮಾತ್ರ ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ಈ ಥರ ಸಾಫ್ಟ್ ಬ್ರಷಿಂದ ನಾನು ಎಲ್ಲ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಫೇಸ್ ತುಂಬಾ. ಆ್ಯಂಡ್ ಫಸ್ಟ್ ಟೈಮ್ ನಾನು ಈ ಥರ ಸ್ಟಿಕ್ ಫೌಂಡೇಶನ್ ಯೂಸ್ ಮಾಡ್ತಿದ್ದು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮ್ಯಾಟ್ ಫಿನಿಶ್ ಆಗಿರೋದ್ರಿಂದ ಇದ್ರ ಮೇಲೆ ಯಾವುದೇ ಕಾಂಪ್ಯಾಕ್ಟ್ ಅಪ್ಲೈ ಮಾಡೋ ಅವಶ್ಯಕತೆ ಇರಲ್ಲ. ನಾನು ಐ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ. ಲೈಟಾಗಿ ಹ್ಯಾಂಡಿಗೆ ತೊಗೋತೀನಿ. ನಾನು ತುಂಬ ಸಿಂಪಲ್ ಮೇಕಪ್ ಮಾಡ್ತಿರೋದ್ರಿಂದ ಲೈಟ್ ಕಲರ್ ತೊಗೊಂಡೆ. ಒಂದು ಫಿಂಗರ್ ಟಿಪ್ಪಿಂದ ತೊಗೊಂಡು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ. ಸೊ ನೆಕ್ಸ್ಟ್ ಐಬ್ರೋ ಕಲರ್ ತೊಗೊತಾ ಇದ್ದೀನಿ. ನನ್ನ ಐಬ್ರೋಸ್ ತುಂಬ ಅಂದರೆ ತುಂಬ ಥಿನ್ನಾಗಿರುತ್ತೆ. ನಾನು ಖಂಡಿತ ಐಬ್ರೋ ಕಲರಿಂಗ್ ಮಾಡ್ಕೋಲೇಬೇಕು, ಇಲ್ಲಾಂದರೆ ನನ್ನ ಐಬ್ರೋಸ್ ಕಾಣೋದೇ ಇಲ್ಲ ಹೇಳಬೇಕು ಅಂದರೆ. ಸೊ ಹಾಗಾಗಿ ನಾನು ಐಬ್ರೋ ಕಲರನ್ನು ತೊಗೊಂಡೆ. ನೆಕ್ಸ್ಟ್ ಐಲೈನರಿಂದ ನಾನು ಈ ಐಬ್ರೋ ಬ್ರಷ್ ಇತ್ತಲ್ವ, ಸೊ ಅದು ಶಾರ್ಪಾಗಿತ್ತು. ಸೊ ಹಾಗಾಗಿ ನಾನು ಐಲೈನರ್ ಇರುತ್ತಲ್ವ ಅದನ್ನು ಈ ಬ್ರಷ್ಗೆ ಅಪ್ಲೈ ಮಾಡ್ಕೊಂಬಿಟ್ಟು ಆ ಲಿಕ್ವಿಡನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೆ. ತುಂಬ ಚೆನ್ನಾಗಿ ಸೆಟ್ ಆಯಿತು. ಒಂದು ವಿಂಗ್ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ನೆಕ್ಸ್ಟ್ ಮಸ್ಕರನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನಮಗೆ ಸಿಂಪಲ್ ಮೇಕಪ್ ಬೇಕು ಅಂತಂದರೆ ನಾವು ಜಸ್ಟ್ ಫೌಂಡೇಶನ್ ಇವೇನು ಅಪ್ಲೈ ಮಾಡಿಲ್ಲ ಅಂದರೂ ಸಮೇತ ನಮಗೆ ರೆಗ್ಯುಲರಾಗಿ ಮಾಯಿಶ್ಚರೈಸರ್ ಏನಿದೆ ಅದೆಲ್ಲ ಅಪ್ಲೈ ಮಾಡ್ಕೊಂಬಿಟ್ಟು ಐಬ್ರೋ ಕಲರಿಂಗ್ ಆ್ಯಂಡ್ ಲಿಪ್ಸ್ಟಿಕ್ ಆ್ಯಂಡ್ ಈ ಥರ ಚೀಕ್ ಕಲರಿಂಗ್ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಅನ್ನಿಸುತ್ತೆ. ಆ್ಯಂಡ್ ಇವತ್ತು ನಾನು ಲಿಪ್ಸ್ಟಿಕ್ಗೆ ಒಂದು ಟ್ರಿಕ್ ಹೇಳ್ತೀನಿ. ಈ ಥರ ಸ್ವಲ್ಪ ಡಾರ್ಕಿಶ್ ಲಿಪ್ಸ್ ಇದ್ದವರು ಫಸ್ಟ್ ಯಾವುದಾದ್ರೂ ಫೌಂಡೇಶನ್ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಆ ಫೌಂಡೇಶನ್ನ ಲಿಪ್ಸ್ಗೆ ಅಪ್ಲೈ ಮಾಡಿ. ನೀವು ಯಾವ ಲಿಪ್ಸ್ಟಿಕ್ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಿದ್ರೆ ನಿಮಗೆ ಆ ಡಾರ್ಕ್ ಪ್ಯಾಚಸ್ ಎಲ್ಲ ಹೈಡ್ ಆಗುತ್ತೆ ಆ್ಯಂಡ್ ಲಿಪ್ಸ್ಟಿಕ್ ಕೂಡ ತುಂಬ ಈವೆನ್ ಆಗಿ ಕಾಣುತ್ತೆ. ನಾನು ತುಂಬ ಅಂದರೆ ತುಂಬ ಸಿಂಪಲ್ ಲಿಪ್ಸ್ಟಿಕ್ ಮಾಡ್ಕೋಬೇಕು ಅಂದ್ಕೊಂಡೆ, ಹಾಗಾಗಿ ತುಂಬ ಲೈಟ್ ಕಲರ್ ತೊಗೊಂಡಿದ್ದೀನಿ. ಬಟ್ ಈ ಫೌಂಡೇಶನ್ ಅಪ್ಲೈ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಅಸಲು ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನ ಇಲ್ಲ ಅನ್ನೋ ಥರನೇ ಕಾಣ್ತಾ ಇತ್ತು. ನನಗಂತೂ ಸಖತ್ ಇಷ್ಟ ಆಯಿತು, ಎಷ್ಟು ಕ್ಯೂಟಾಗಿ ಕಾಣ್ತಾ ಇತ್ತು. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಕಾಣ್ತಾ ಇತ್ತು. ಬಟ್ ನಾನು ಗ್ಲಾಸಿ ಆಗಬೇಕಿತ್ತು, ಹಾಗಾಗಿ ಲಿಪ್ ಗ್ಲಾಸನ್ನು ಅಪ್ಲೈ ಮಾಡಿದೆ. ಲಿಪ್ ಗ್ಲಾಸ್ ಅಪ್ಲೈ ಮಾಡಿದ್ಮೇಲೆ ಸಖತ್ತಾಗಿ ಕಾಣ್ತಾ ಇತ್ತು. ಆ್ಯಂಡ್ ಸ್ಟಿಕ್ಕರ್ ಇಟ್ಕೊಂಡು ಈ ಥರ ಹೇರ್ ಕ್ಲಿಪ್ಪಿಂದ ನಾನು ಹೇರ್ನ ಜಸ್ಟ್ ಸೈಡ್ಗೆ ಟೈ ಮಾಡ್ಕೊಂಬಿಟ್ಟೆ. ಆ್ಯಂಡ್ ನನ್ನ ಫೇವ್ರೆಟ್ ಗೋಲ್ಡ್ ರಿಂಗ್, ನಮ್ಮ ಫೇವ್ರೆಟ್ ಗೋಲ್ಡ್ ಚೈನನ್ನು ಹಾಕ್ಕೊತಾ ಇದ್ದೀನಿ. ಇಷ್ಟೇ ಆಗಿತ್ತು ಇವತ್ತಿನ ಲುಕ್. ಎಷ್ಟು ಕ್ಯೂಟಾಗಿ ಸಿಂಪಲಾಗಿ ಕಾಣ್ತಾ ಇದೆ ಅಲ್ವಾ. ಸೊ ಮಾಲ್ಗೆ ಈ ಥರ ಹೋಗ್ಬೇಕಾದ್ರೆ ಈ ಥರ ಸಿಂಪಲ್ ಲುಕ್ಕು ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಾಯ್.